ವಂದೇ ಕವಕ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂತೀಮಹಿ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಹರೇ ರಾಮ. ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುಗಾದುತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯೋ ವ್ಯಯ ಈಶ್ವರಃ. ಭಗವದ್ಗೀತೆಯ 15ನೆಯ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ನಾವು 17ನೇ ಶ್ಲೋಕ ನೋಡ್ಬೇಕಾದ್ದು. ಹರೇ ರಾಮ. ಉತ್ತಮ ಪುರುಷಸ್ತು ಅನ್ಯಃ. ಉತ್ತಮ ಪುರುಷನಾದವನು ಈ ಕ್ಷರ ಮತ್ತು ಅಕ್ಷರರಿಗಿಂತ ಬೇರೆನೇ ಆಗಿದ್ದಾನೆ. ಅವನನ್ನ ಪರಮಾತ್ಮ ಅಂತ ಕರೀತಾರೆ. ಪರಮಾತ್ಮ ಅನ್ನೋದಕ್ಕೆ ಅನೇಕ ಲಕ್ಷಣಗಳನ್ನ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಯಾರು ಯಾವ ಕ್ಷಣದಲ್ಲೂ ತನ್ನ ಜ್ಞಾನವನ್ನ ಕಳ್ಕೊಳ್ಳುವುದಿಲ್ವೋ, ಯಾರು ಯಾವ ಕ್ಷಣದಲ್ಲೂ ತನ್ನ ಸಾಮರ್ಥ್ಯವನ್ನ ಮರೆಯುವುದಿಲ್ವೋ, ಯಾರು ಯಾವತ್ತಿಗೂ ಯಾವುದೇ ದೋಷಗಳಿಂದ ಲಿಪ್ತನಾಗುವುದಿಲ್ವೋ ಅವನು ಪರಮಾತ್ಮ ಅಂತ. ಅನೇಕ ನೂರಾರು ಲಕ್ಷಣಗಳಿವೆ. ಮರೆವು ಅನ್ನೋದು ಇಲ್ವೇ ಇಲ್ಲ. ಎಚ್ಚರ ತಪ್ಪುವುದು ಸಾಧ್ಯವೇ ಇಲ್ಲ. ಯಾವುದೋ ಒಂದು ದುಸ್ಥಿತಿಗೆ ಒಳಗಾಗಿ ಮನುಷ್ಯನಂತೆ ಕಷ್ಟಪಡುವುದು ಇಲ್ವೇ ಇಲ್ಲ. ಅದು ಅವತಾರದಲ್ಲೂ ತೋರ್ಪಡಿಕೆ ಹೊರತು ಕಷ್ಟ ಅಲ್ಲ. ಅವನನ್ನು ಮಾತ್ರ ಪರಮಾತ್ಮ ಅಂತ ಕರೀಬಹುದು. ಅಂಥ ಪರಮಾತ್ಮ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಜೀವರಾಶಿಗಳಿಗಿಂತ, ಕ್ಷರ ಮತ್ತು ಅಕ್ಷರ ಅನ್ನುವ ಎಲ್ಲಾ ಬಗೆಯ ಜೀವರಾಶಿಗಳಿಗಿಂತಲೂ ಕೂಡ ಬೇರೆಯಾಗಿ ಇದ್ದಾನೆ. ಇಂತಹ ಗುಣಪೂರ್ಣನಾದ, ದೋಷ ದೂರನಾದ, ಜ್ಞೇಯನಾದ, ಎಲ್ಲರಿಗೂ ಗಮ್ಯನಾದ, ಅಂದ್ರೆ ತಿಳಿಬೇಕು ಅಂತ ಪ್ರಯತ್ನ ಪಡುವವರಿಗೆಲ್ಲ ಗಮ್ಯನಾದಂತಹ ಪರಮಾತ್ಮನು 3 ಲೋಕಗಳನ್ನು ಆವರಿಸಿ ಈ ಜಗತ್ತನ್ನು ಒಳ ಹೊರಗೆ ನಿಂತು ಹೊತ್ತಿದ್ದಾನೆ. ಆದರೆ ಹೊತ್ತ ಕಾರ್ಯದಿಂದ ವಿಕೃತಿಯನ್ನ ಹೊಂದಿಲ್ಲ ಮತ್ತು ಇದರ ಎಲ್ಲದರ ಒಡೆತನವನ್ನು ಹೊಂದಿದ್ದಾನೆ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಯಸ್ಮಾತ್ ಅಂದ್ರೆ ಯಾವ ಕಾರಣದಿಂದ, ಕ್ಷರಂ ಅತೀತೋಹಂ. ಯಾಕಂದ್ರೆ ಕ್ಷರ ಅನ್ನೋದಕ್ಕೆ ನಾಶ ಹೊಂದುವಂತದ್ದು ಅಂತ ಅರ್ಥ. ಯಸ್ಮಾತ್ ಅದು ಯಾವ ಕಾರಣದಿಂದ ಅದು ನಾಶ ಹೊಂದುತ್ತೋ, ಅಂದ್ರೆ ಈಗ ಈ ನಮ್ಮ ಶರೀರ ಎಲ್ಲ ನಾಶ ಹೊಂದುವಂತದ್ದಾದ್ರಿಂದಾಗಿ ಅತೀತೋಹಂ, ನಾನು ಆ ಕ್ಷರವನ್ನು ದಾಟಿದ್ದೇನೆ. ಇದರಿಂದಲೇ ಒಂದರ್ಥ ಆಯ್ತು, ಭಗವಂತನಿಗೆ ಜೀವಸ್ವರೂಪ ಅಂತ ಒಂದಿಲ್ಲ. ನಾನು ಅದರ ದೋಷಗಳನ್ನ ಅತೀತ. ಅಷ್ಟೇ ಅಲ್ಲ, ಆಕಾಶಾದಿ ಅವಿಕಾರಗೊಳ್ಳುವ ಅಂದ್ರೆ ಅವಿಕೃತವಾದಂತಹ ವಸ್ತುಗಳಿಗೂ ಮೀರಿದವ. ಅಕ್ಷರಾದಪಿ ಚ ಉತ್ತಮ, ಅದಕ್ಕಿಂತ ನಾನು ಈ ಉತ್ತಮ ಅನ್ನೋದು ಅಥವಾ ಯಾವುದೇ ಒಂದು
ವಸ್ತುಗಳಲ್ಲಿ ಗುಡ್ ಬೆಟರ್ ಬೆಸ್ಟ್ ಅಂತ ಹೇಳ್ಬೇಕಾದ್ರೆ 3 ವಸ್ತು ಇರ್ಬೇಕಲ್ವಾ? 3 ವಸ್ತುವೇ ಇಲ್ಲದೆ ಮಿನಿಮಮ್ ಜಗತ್ತಿನಲ್ಲಿ ಅಳೆಯುವುದು ಅನ್ನೋದು ಸಾಧ್ಯವೇ ಇಲ್ಲ. ಅವನು ಅಳಿಲಿಕ್ಕೆ ಸಿಗುದಿಲ್ಲ ಅನ್ನುವ ಮಾತನ್ನ ಅಕಸ್ಮಾತ್ ಉಪನಿಷತ್ಕಾರರು ಹೇಳಿದ್ರೆ ಅಳಿಲಿಕ್ಕೆ ಬೇಕಿರುವ ಸಾಧನ ಇಲ್ಲ ಅಂತ ಹೊರತು ಅವನಿಗೆ ಅಳತ ಇಲ್ಲ ಅಂತಲ್ಲ. ಆದ್ರಿಂದಾಗಿ ಲೋಕೆ ವೇದೇ ಚ ಪ್ರಥಿತಃ, ಲೋಕದಲ್ಲಿಯೂ, ಅಂದ್ರೆ ಲೋಕ ಅಂದ್ರೆ ಇತಿಹಾಸದ ಪುಟಗಳಲ್ಲಿ, ರಾಮನಾಗಿ, ಕೃಷ್ಣನಾಗಿ, ವಾಮನನಾಗಿ, ಪರಶುರಾಮನಾಗಿ, ಹೀಗೆ 106 ರೂಪಗಳಿಂದ ಅನೇಕ ಕಥೆಗಳಲ್ಲಿ ನಾನು ಉತ್ತಮ ಅಂತ ಪ್ರಥಿತ. ನಿಮಗೆ ಮಹಾಭಾರತವನ್ನ ಓದುವಾಗ ನೆನಪಾಗಿದ್ರೆ ಸಂದರ್ಭ ಬಂದಾಗಲೆಲ್ಲ ಕೃಷ್ಣನ ಮಹಾತ್ಮ್ಯವನ್ನ ಹೇಳಿ ಮುಂದುವರಿಯುವುದೊಂದು ಅಭ್ಯಾಸ ಕಾಣುತ್ತಲ್ಲಿ. ಕೃಷ್ಣ ಒಬ್ಬ ಇದ್ದಾನೆ, ಅವರು ನರನಾರಾಯಣ ರೂಪರು. ನಾರಾಯಣ ಅಂತ ಅನ್ನೋದು ಭಗವಂತನ ರೂಪ. ವೇದವ್ಯಾಸರ ಬಗ್ಗೆನೋ, ಕೃಷ್ಣನ ಬಗ್ಗೆನೋ, ನಾರಾಯಣನ ಬಗ್ಗೆನೋ ಅಥವಾ ಪರಶುರಾಮನ ಬಗ್ಗೆಯೋ ಯಾವುದೋ ಒಂದು ರೂಪ ಅಲ್ಲಿ ಪ್ರಕೃತವಾದದ್ದನ್ನು ಹಿಗ್ಗಿಸಿ ಹೇಳುವ, ಅಥವಾ ಹಿಗ್ಗಿಸಿ ಹೇಳುವುದು ಅಂತ ನಮ್ಗೆ ಅನ್ಸುದು ಹಾಗೆ. ಅವರವರ ಭಾವನೆ ಅಲ್ಲಲ್ಲಿ ಪ್ರಕಟಗೊಳ್ಳುವಾಗ, ಅವರ ಮಹಾತ್ಮ್ಯ ಸಹಿತವಾಗಿ ಚಿಂತನೆ ನಡೆಯುವಂತದ್ದನ್ನ ಗಮನಿಸಿದಾಗ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿತ್ತು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಇದೆಲ್ಲ ಋಷಿಗಳ ಮಾತನ್ನು ವೇದವ್ಯಾಸರು ಸಂಗ್ರಹಿಸಿದ್ದು. ಋಷಿಗಳ ಮಾತು, ಪಾತ್ರಗಳ ಮಾತು, ಅಂದ್ರೆ ಎಲ್ಲಾ ಪಾತ್ರಗಳ ನಡುವೆ ಓಡಾಡಿದವರೂ ಹೌದಾದ್ರಿಂದ ದಾಖಲಿಸುವುದೇನು ಕಷ್ಟದ ಸಂಗತಿ ಆಗಿರಲಿಲ್ಲ. ಅದಕ್ಕಿಂತ ವಿಶೇಷ ಏನು ಅಂದ್ರೆ ಇದು ನಡೆಯುವ ಮುನ್ನವೇ ದಾಖಲಾಗಿತ್ತು ಅನ್ನೋದು ಇದರ ಇನ್ನೊಂದು ವಿಶೇಷತೆ ಭಾರತದ್ದಾಗುವಾಗ. ಆದ್ರೆ ಭಾಗವತ ಅದು ಕೊನೆಗೆ 17 ಪುರಾಣಗಳ ರಚನೆಯಾದ ಬಳಿಕ ಬಂದದ್ದು ಅಂದಾಗ ಈ ಘಟನೆ ಎಲ್ಲ ನಡೆದಿತ್ತು. ಕ್ಷರ ಮತ್ತು ಅಕ್ಷರಗಳ ಬಗ್ಗೆ ಮಾತು ಬಂತು. ಏನು ಹಾಗಂದ್ರೆ, ಸ ಏವ ವ್ಯಾಸ ರೂಪೇಣ ವೇದಾಂತ ಕೃದುದಾಹೃತ ವೇದಾಂತ ಕೃತ್ ವೇದ ವಿದೇವ ಚಾಹಂ ಅನ್ನೋದಕ್ಕೆ ಅರ್ಥವನ್ನ ಹೇಳಿದ್ದು. ಬ್ರಹ್ಮ ರುದ್ರಾದಯ ಸರ್ವೇ ಶರೀರ ಕ್ಷರಣಾಕ್ಷರಾ ಯಸ್ಮಾತ್ ಅನ್ನೋದಕ್ಕೆ ಇದರ್ಥ. ಶರೀರ ಕ್ಷರಣಗೊಳ್ಳುತ್ತೆ, ಆದ್ರೆ ನನ್ನ ಶರೀರ ಕ್ಷರವಾಗುವುದಲ್ಲ. ಆದ್ರಿಂದ ನನ್ನನ್ನ ಕ್ಷರಕ್ಕಿಂತ ಉತ್ತಮ ಅಂತ ತಿಳಿ. ಓ, ಹಾಗಿದ್ರೆ ಅಕ್ಷರ ಅಂತ ಆಯ್ತಲ್ವಾ? ಇಲ್ಲ, ಅಕ್ಷರ ಅಂತ ಹೆಸರು ಅದು ಭಗವಂತನಿಗಿದೆ, ಅಕ್ಷರ ಅಂತ. ಆದ್ರೆ ಇಲ್ಲಿ ಕ್ಷರಕ್ಕಿಂತ ಉತ್ತಮವಾದದ್ದು ಅಕ್ಷರ, ಅಕ್ಷರಕ್ಕಿಂತ ಉತ್ತಮವಾದದ್ದು ಭಗವಂತ ಅಂತ ಹೇಳಿದ್ರಿಂದ, ಅಲ್ಲ ಭಗವಂತ ಅಂತ ಎಲ್ಲಿ ಹೇಳಿದ್ರಿಂದ ಉತ್ತಮ ಅಸ್ಮಿನ್ ಮೇಲೆ ಅಕ್ಷರ ಅಂದ್ರೆ ಭಗವಂತ ಅಲ್ಲ ಅಂತ ಗೊತ್ತಾಗುತ್ತೆ. ಯಾರು? ಶ್ರೀಹಿ, ಶ್ರೀಹಿ ಅಕ್ಷರ ಆತ್ಮ ಇತ್ವಿದಿತ. ಅವಳನ್ನು ಕೂಡ ಆತ್ಮ ಶಬ್ದದಿಂದ ಹೇಳಿದೆ. ಯಾಕೆಂದ್ರೆ ಇಲ್ಲಿ ಪರಮಾತ್ಮ ಅಂತ ಪರಮಾತ್ಮನನ್ನ ಹೇಳಿದ್ದು. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮ ಇತ್ಯುದಾವೃತ ಅಂತ ಪ್ರಸಂಗ ನೋಡಿಕೊಂಡು ಶಬ್ದಗಳಿಗೆ ಅರ್ಥವನ್ನ ಹಚ್ಚಬೇಕಾದದ್ದು ಭಾಷಾ ನಿಯಮ. ಅದೆಲ್ಲ ನಂಗೆ ಗೊತ್ತಿಲ್ಲ. ಇಲ್ಲಿ ಆತ್ಮ ಶಬ್ದ ಇದೆ, ಗೌಣಶ್ಚೇನ್ನ ಆತ್ಮ ಶಬ್ದ, ಆತ್ಮ ಶಬ್ದ ಎಲ್ಲಿದೆ, ಅದರಲ್ಲಿ ಆತ್ಮಗಿಂತ ಮಿಗಿಲಾದ ಮತ್ತೊಬ್ಬ ಆತ್ಮ ಇದ್ದಾನೆ ಅಂತ ಹೀಗೊಂದು ವ್ಯಾಖ್ಯಾನ ಇದೆ. ಅಕ್ಷರ ಅನ್ನೋದೊಂದು ಬ್ರಹ್ಮ, ಅದನ್ನ ಮೀರಿದ ಬ್ರಹ್ಮ ಮತ್ತೊಂದು ಅಂತ. ಅವರಿಗೆ ಸ್ತ್ರೀ ರೂಪವಾದ ಒಂದು ಬ್ರಹ್ಮ ಇಲ್ಲವೇ ಇಲ್ಲ, ಅಂದ್ರೆ ಸ್ತ್ರೀ ರೂಪವಾದ ತತ್ವ ಇಲ್ಲವೇ ಇಲ್ಲ, ಎಲ್ಲ ಪುಂರೂಪ ಮಾತ್ರ. ಯಾಕಂದ್ರೆ ಅವರ ಬ್ರಹ್ಮಚರ್ಯದ ಲೋಪದ ಭಯದಿಂದ ಶಾಸ್ತ್ರದಲ್ಲಿ ಸ್ತ್ರೀ ಶಬ್ದವನ್ನ ತೆಗೆದುಬಿಟ್ಟಿದ್ದಾರೆ. ಇದ್ದಾರೆ ಇವತ್ತಿಗೂ,
ಆಶ್ಚರ್ಯ ಆಗುತ್ತೆ ಇಂಥವ್ರನ್ನೆಲ್ಲ ನೋಡಿದಾಗ. ಸ್ತ್ರೀ ತತ್ವದ ಪ್ರಾಧಾನ್ಯವನ್ನೇ ತಿಳಿಯದೆ ಹುಟ್ಟಿ ಬಂದ ಜಾಗವನ್ನೇ ಮರೆತು ಬಿಡುವ ದಟ್ಟತನದ ಪರಾಕಾಷ್ಠೆ ಅಂದ್ರೆ. ಆದ್ರೆ ಅವರ ಫಾಲೋವರ್ಸು, ಅವರಿಗಿರುವ ವ್ಯಾಪ್ತಿ, ಅವರಿಗಿರುವ ಜಗದಗಲದ ದೊಡ್ಡ ಪ್ರಸಿದ್ಧಿ, ಇದನ್ನ ನೋಡಿ ನಾವು ಅಷ್ಟು ದೊಡ್ಡ ಮನೆತನ, ಅಷ್ಟು ದೊಡ್ಡ ಕೀರ್ತಿವಂತ ತತ್ವವಾದಿಗಳನ್ನ ನೀವು ನಿರಾಕರಣೆ ಮಾಡುದಾ ಅಂತ ನೀವು ಕೇಳುದಾದ್ರೆ ಬಿಟ್ಬಿಡ್ಬೇಕಷ್ಟೇ. ಆದ್ರೆ ಹಾಗಾಗಿ ಅಕ್ಷರ ತತ್ವದ ಮಹತ್ವವನ್ನ ಇಲ್ಲಿ ಬ್ರಹ್ಮ ಅನ್ನುವ ಶಬ್ದದಿಂದ ಬೇರೆ ಕಡೆ ಹೇಳಿದ್ರೆ ಅದು ಅವಳಿಗೂ ಹೆಸರು. ಅದಕ್ಕೆ ಆಚಾರ್ಯರು ಶ್ರೀ ಅಕ್ಷರ ಆತ್ಮ ಇತ್ಯುದಿತ ನಿತ್ಯ ಚಿದ್ದೇಹಕ, ಅವಳು ಕೂಡ ಆನಂದಮಯವಾದ ಶರೀರವುಳ್ಳವಳು, ಜ್ಞಾನಮಯವಾದ ಶರೀರದಿಂದ ಕೂಡಿದವಳು. ಅವಳಿಗೆ ಅಕ್ಷರ ಅನ್ನೋ ಶಬ್ದದಿಂದ ಕರೀತಾರೆ. ಆದ್ರೆ ಚೇತನಸ್ಯಾಸ್ಯ ರಾಶೇಃ ಸಂಸ್ಥಾಪಕತ್ವತಃ ಕೂಟಸ್ಥ ಆತ್ಮ ಸಾಜ್ಞೇಯ ಪರಮಾತ್ಮ ಹರಿಸ್ವಯಂ. ಚೇತನ ಪ್ರಪಂಚದ ನಿಯಾಮಕಳಾಗಿ, ವೇದದ ಅಭಿಮಾನಿನಿಯಾಗಿ ಆಕೆಗೊಂದು ಜವಾಬ್ದಾರಿ ಬರುವುದು ಅನ್ನುವ ಹುಟ್ಟಿದೆ. ಹುಟ್ಟು ಅಂದ್ರೆ ಶರೀರ ಬರುವುದೇ ಹುಟ್ಟಲ್ಲ. ಈಗ ಸನ್ಯಾಸಿ ಆಗುವವರಿಗೆ ಅದನ್ನ ಹುಟ್ಟು ಅಂತ ಕರೀತಾರೆ, ಸನ್ಯಾಸ ತೆಗೆದುಕೊಳ್ಳುವುದನ್ನ. ಅಂದ್ರೆ ಅವರು ಅಲ್ಲಿಂದ ಅವರ ಜರ್ನಿ ಶುರು ಅಂತ. ಅದರ ಅರ್ಥ ಶರೀರ ಬಂದದ್ದಲ್ಲ, ಅವರ ಒಂದು ಅವಸ್ಥೆ ಬದಲಾದದ್ದು. ಹಾಗೇನೆ ಲಕ್ಷ್ಮೀದೇವಿಯು ಕೂಡ ನಿರಂತರ ಭಗವಂತನ ಜೊತೆಗೆ ಎಚ್ಚರದಿಂದ ಪ್ರಳಯ ಕಾಲದಲ್ಲೂ ನೆಲೆಸಿರುವವಳು. ಅವಳಿಗೆ ಹುಟ್ಟೇ ಇಲ್ಲ, ಶರೀರದ ಪ್ರಾಪ್ತಿಯೇ ಸಲ್ಲ. ಯಾಕಂದ್ರೆ ಅವಳು ಕೂಡ ಆನಂದಮಯವಾದ ಶರೀರದಿಂದ ತುಂಬಿದವಳು, ನಿತ್ಯ ಮುಕ್ತಳವಳು. ಹಾಗಿದ್ರೂ ಕೂಡ ಒಂದು ಹೊಸ ಹೊಣೆಗಾರಿಕೆ ಹೆಗಲ ಮೇಲೆ ಬೀಳುತ್ತೆ ಅನ್ನುವುದೇ ಒಂದು ಹುಟ್ಟಾಗಿರುವುದರಿಂದ ದೇವರಿಗೆ ಆ ರೀತಿ ಹೊಣೆಗಾರಿಕೆ ಬೀಳುವುದು ಅಂತಿಲ್ಲ. ಅವನು ಎಲ್ಲದರ ಒಡೆಯ. ಹೊಣೆಗಾರಿಕೆ ಹೊರಿಸುವುದು ಅಂದ್ರೆ ಯಾರು ಅದರ ಮೇಲೆ ಇನ್ನೊಬ್ರು ನಿರ್ವಹಣೆಗೆ ಇದ್ದಾರೆ ಅಂತ ನೋಡ್ಕೊಳ್ಳೋರು. ಲಕ್ಷ್ಮಿಗೆ ಆ ಹೊಣೆಗಾರಿಕೆ ಹೆಗಲಿಗೆ ಬೀಳತ್ತೆ ಅಂತಂದ್ರೆ ಅವಳು ಅದರ ಕೂಟಸ್ಥಳು. ವಿಕೃತಿ ಅಂತಿಲ್ಲ. ಅಕ್ಷರ ಅನ್ನುವ ಶಬ್ದದ ಅರ್ಥ ಕೂಟಸ್ಥ ಅಂತನೂ ಕೂಡ. ನಾಶ ಇಲ್ಲ. ಆದ್ರೆ ಎತ್ತು ಹೊತ್ತು ಬಿತ್ತು ಈ ಜಗತ್ತು ಇತ್ತು ಅಂತ ಅನ್ನಿಸುವಂತೆ ಮಾಡುವಂತಹ ಹೊತ್ತಿಗೆ ಆಕೆ ಮತ್ತೊಮ್ಮೆ ಹುಟ್ಟಿ ಬರ್ತಾಳೆ ಅನ್ನುವುದು ಭಾವ. ಅದರಿಂದಾಗಿ ಸಾಜ್ಞೇಯ, ಅವಳನ್ನ ಜ್ಞೇಯ ಅಂತಂದ್ರೆ ಹಾಗೆ ತಿಳಿಬೇಕು. ಸಾಜ್ಞೇಯ ಪರಮಾತ್ಮ ಹರಿಸ್ವಯಂ ಅನ್ನುವುದು ಅಲ್ಲಿ. ಅದಕ್ಕೆ ಆತ್ಮ ಅಂತ ಶಬ್ದ ಕೊಟ್ಟು ಪರಮಾತ್ಮ ಅನ್ನುವ ಶಬ್ದವನ್ನ ಬಿಡಿಸಿ ಹೇಳಿದ್ದು ಈ ಕಾರಣಕ್ಕಾಗಿ. ಅಂದ್ರೆ ಅವಳು ಆತ್ಮ, ಪರಮಾತ್ಮ ಪರಮ ಆತ್ಮ. ಅದಕ್ಕೆ ಸ್ವಯಂ ಹರಿ ಅಂತ ಶಬ್ದ ಬಳಸಿದ್ದಲ್ಲಿ. ಸ್ವಯಂ ಹರಿ ಅಂತಂದ್ರೆ ಅವನು ಇನ್ನೊಂದರ ಅಧೀನದಲ್ಲಿಲ್ಲ, ಅವನ ಅಧೀನದಲ್ಲಿ ಈ ಎಲ್ಲವೂ ಕೂಡ ಇದೆ ಅಂತ. ಸ್ವಯಂ ತಾನು ತಾನಾಗಿಯೇ ಎಲ್ಲವನ್ನೂ ತನ್ನೊಳಗೆ ಹರಿಸಿಕೊಳ್ಳುವನು. ಅಂದ್ರೆ ಈ ಜಗತ್ತು ಅವನ ಹೊಟ್ಟೆಯೊಳಗೆ ಹೋಗುತ್ತೆ ಅಂದ್ರೆ ತಗೋಪ್ಪ ಲೋಡ್ ಮಾಡಿದ್ದೇನೆ ಅಂತ ಯಾರೋ ತಂದು ಹಾಕುದಲ್ಲ. ಅವನೇ ಈ ಇಡೀ ಜಗತ್ತನ್ನ ತನ್ನ ಕೊನೆಯ ಕಾಲದಲ್ಲಿ, ಅಂದ್ರೆ ಪ್ರಳಯದ ಪ್ರಪಂಚದ ಅಸ್ತಿತ್ವದ ಕೊನೆಯ ಕಾಲದಲ್ಲಿ ತನ್ನೊಳಗೆ ತುಂಬಿಸಿಕೊಳ್ತಾನೆ ಅನ್ನೋದ್ರಿಂದಾಗಿ ಆ ಶಬ್ದವನ್ನಲ್ಲಿ ಬಳಸಿದ್ರು. ಇಲ್ಲಿ ಈ ಬಳಸಿದ ಪ್ರತಿಯೊಂದು ಶಬ್ದವೂ ಕೂಡ ಅದು ಪರಮಾತ್ಮ ಇರಬಹುದು, ಹರಿ ಇರಬಹುದು, ಸ್ವಯಂ ಇರಬಹುದು, ಎಲ್ಲವೂ ಉದ್ದೇಶಿತವಾದ ಒಂದು ವಿಶೇಷ ಪ್ರಮೇಯವನ್ನ ಹೇಳ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಹರಿ ಅಂದ್ರೆ ಎಲ್ಲವನ್ನು ತನ್ನೊಳಗೆ ಸೆಳೆಯುವವನು. ಪರಮ ಆತ್ಮ ಅಂತ ಅನ್ನೋದು ಅಲ್ಲಿ ಆತ್ಮ ಅಂತ ಅವಳಿಗೂ ಶಬ್ದ ಇದೆ. ಆದ್ರಿಂದ
ಪರಮಾತ್ಮೇತ್ಯುದಾಹೃತ ಅಂತ ಅಲ್ಲಿ ಮೂಲ ಶ್ಲೋಕದಲ್ಲಿ ಹೇಳಿದ ಮಾತಿಗೆ ಬಲವನ್ನು ತುಂಬುವ ವಿವರಣೆ ಇದು. ಬೇರೆ ವ್ಯಾಸರ ಸಂಗ್ರಹದಲ್ಲಿ ಬಂದ ಮಾತುಗಳನ್ನ ಆಚಾರ್ಯರು ಉಲ್ಲೇಖ ಮಾಡುವ ಮೂಲಕ ಅವರ ಅಸಾಧಾರಣ ಗುಣಗಳನ್ನ ಪರಿಚಯಿಸಿದರು. ಮುಂದೆ ಹೋಗೋಣ. ಯೋಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಯೋ ಮಾಂ, ಯಾರು ನನ್ನನ್ನು, ಅಸಮ್ಮೂಢ, ಮೌಢ್ಯತನದ ಸ್ಪರ್ಶವೇ ಇಲ್ಲದಂತೆ, ಪುರುಷೋತ್ತಮಂ ಇತಿ ಜಾನಾತಿ, ಪರಮಪುರುಷ, ಇವನಿಗಿಂತ ಮಿಗಿಲಾದ ತತ್ವ ಮತ್ತೊಂದಿಲ್ಲ ಅಂತ ತಿಳಿಯುತ್ತಾನೋ, ರಸ ಸರ್ವವಿತ್, ಅವನು ಎಲ್ಲವನ್ನೂ ತಿಳಿದವನಾಗುತ್ತಾನೆ. ಸಸರ್ವವಿತ್, ಯಾರು ಅಸಮ್ಮೂಢನೋ, ನನ್ನನ್ನು ತಿಳಿಯುವಾಗ ಪುರುಷೋತ್ತಮ ಅಂತ ತಿಳ್ಕೊಳ್ತಾನೋ ಅವನು ಸರ್ವವಿತ್. ಅಸಮ್ಮೂಢನಾಗಿ ಅಂದ್ರೆ ಮೌಢ್ಯ ಅನ್ನೋದು ಮುಖ ವೈಚಿತ್ಯ ಅಂತ, ಚಿತ್ತದಲ್ಲಿ ಆಗಾಗ ವೈಚಿತ್ಯಗಳು ಬರ್ತಾ ಇರುತ್ತೆ, ಹೀಗೋ ಹಾಗೋ ಅಂತ, ಅದು ಮೌಢ್ಯ. ಸಮ್ಮೂಢತನ ಅಂತಂದ್ರೆ ಅದು ಗಾಢವಾಗಿ ತಪ್ಪೇ ತಿಳುವಳಿಕೆ ಒಳಗಿನಿಂದ ಗಾಢವಾಗಿ ಅಂಟಿಕೊಂಡು ಕೂತ್ಬಿಟ್ಟಿರುತ್ತೆ. ಸ್ವಲ್ಪವೂ ಅಂಟದಂತೆ ಅಂತ ಹೇಳಲಿಕ್ಕೋಸ್ಕರ ಅಸಮ್ಮೂಢ. ಸಂದೇಹದ ಲವಲೇಶವೂ ಇಲ್ಲದಂತಹ ರೀತಿಯಲ್ಲಿ ಯಾರು ನನ್ನನ್ನ ಪರಮ ಪುರುಷ ಅಂತ ಪ್ರತಿಪಾದಿಸುತ್ತಾನೋ, ಅರಿತುಕೊಳ್ಳುತ್ತಾನೋ ಅಂಥವನು ಸರ್ವವಿತ್. ಸರ್ವವಿತ್ ಭಜತಿ ಮಾಂ, ಎಲ್ಲವನ್ನು ಕೂಡ ಭಜತಿ ಅಂದ್ರೆ ಎಲ್ಲ ರೀತಿಯಿಂದ ನನ್ನನ್ನು ಹೊಂದುವವನಾಗುತ್ತಾನೆ. ಸರ್ವಭಾವೇನ ಭಾರತ, ಸರ್ವಭಾವ ಅಂದ್ರೆ ಅವನ ಕೇವಲ ಪೂಜೆಯ ಸಂದರ್ಭದಲ್ಲಿ ಮಾತ್ರ ದೇವರನ್ನ ಕೈ ಮುಗಿದು ಓಹೋ ಆಹಾ ಈ ಅಂತ ಅನ್ನುವುದಲ್ಲ. ಬದುಕಿನ ಪ್ರತಿ ಘಟನೆಯಲ್ಲೂ ಭಗವಂತನ ಎಚ್ಚರ ಇರಬೇಕು. ಜೀವನದಲ್ಲಿ ಯಾರಿಂದ ಏನೇ ಆಚೆ ಈಚೆ ತೊಂದರೆ ಆಯಿತು ಅಂತಂದ್ರೂ ಕೂಡ ಅದರ ಹಿಂದೆ ಇರುವಂತಹ ಪ್ರಚೋದಕ ಶಕ್ತಿ ಅದು ಭಗವಂತ ಅಂತ ಎಚ್ಚರ ಇರಬೇಕು. ಅಲ್ಲಿ ತನಕ ಮುಟ್ಟದೆ ನಾವು ಅವನು ನಮ್ಮನ್ನು ಕರ್ಕೊಂಡು ಹೋಗ್ಲಿ ಅಂತಂದ್ರೆ ಕರ್ಕೊಂಡೋಗಿ ಮನೆಯಿಂದ ಬಸ್ ಸ್ಟಾಪಿಗೆ ಬಿಟ್ಟು ಹೊರಟೋಗ್ತಾನೆ. ಅಲ್ಲಿಂದ ಮತ್ತೆ ನಾವು ಮತ್ತೆ ಹೊರಡ್ಬೇಕು. ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇರುತ್ತೆ, ಯಾಕಂದ್ರೆ ನಮ್ಮ ಆಲೋಚನೆಯಲ್ಲೂ ಅವನ ಬಗ್ಗೆ ಬ್ರೇಕ್ ಇದೆ. ಸರ್ವಭಾವೇನ, ನಿಲ್ಲುವುದು, ಕೂಡುವುದು, ತಿನ್ನುವುದು, ಓಡುವುದು, ಹಾಡುವುದು, ಪ್ರತಿಯೊಂದರಲ್ಲೂ ನಾವು ಮೈ ಮರೆತು ಸಿಟ್ಟು ಮಾಡ್ಕೊಳ್ಬಾರ್ದು, ಮೈ ಮರೆತು ನಾವು ಬೇಸರ ತಾಳಬಾರದು, ಮೈ ಮರೆತು ನಾವು ಅಸಹಕಾರ ತೋರಬಾರದು. ಪ್ರವೃತ್ತಿಗಳಿಗೆ ನಾವು ಸಾಧ್ಯವಾದಲ್ಲೆಲ್ಲ ಅವನ ಎಚ್ಚರ ನಮ್ಮ ಜೊತೆಗೆ ಇತ್ತು ಅಂತಾದ್ರೆ ಅವನೇ ಇಲ್ಲಿ ಎಲ್ಲದರ. ಈಗ ಏನ್ ಇಷ್ಟು ಒಂಥರ ಒತ್ತಾಯ ಹೇರಿದ ಹಾಗೆ ಕಾಣ್ತಿದೆಯಲ್ವಾ ಅಂತ ನಮಗೆ ಮನಸ್ಸಿಗೆ ಚಾಂಚಲ್ಯ ಜಾಸ್ತಿ. ಒಂದೊಂದು ದಿವಸಕ್ಕೆ ಒಂದೊಂದು ದೇವರು, ಒಂದೊಂದು ದಿವಸಕ್ಕೆ ಒಂದೊಂದು ದೈವ, ಹೀಗೆ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಯಾವುದ್ರ ಮೇಲೂ ಒಂದು ನಿಷ್ಠೆ ಇರುವುದಿಲ್ಲ. ಭಕ್ತಿ ನಿಷ್ಠೆ ಆಗುದು ಯಾವಾಗ ಅಂದ್ರೆ ಒಂದು ವಿಷಯದ ಬಗ್ಗೆ ಗಾಢವಾಗಿ, ಮತ್ತೆ ಪ್ರಪಂಚದಲ್ಲಿ ಒಂದೇ ವಸ್ತು ಉಳಿದ ಎಲ್ಲ ವಸ್ತುಗಳನ್ನ ನಿಯಂತ್ರಿಸ್ಲಿಕ್ಕೆ ಸಾಧ್ಯ. 100 ವಸ್ತುಗಳು, 100 ವಸ್ತುಗಳನ್ನ ನಿಯಂತ್ರಿಸುವುದು ಅನ್ನುವುದು ಯಾವುದೋ ಒಂದು ವಸ್ತುವಿನ ಅಡಿಯಲ್ಲಿ ಹೊರತು ಸ್ವತಂತ್ರವಾಗಿ ಯಾವ ತತ್ವಗಳು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ತತ್ವದ ಕುರಿತಾದ ಸರಿಯಾದ ಪ್ರಜ್ಞೆ ಇರಬೇಕು, ಅದು ಒಂದೇ ಆಗಿರುತ್ತೆ ಅನ್ನುವುದು ಅವನಿಗೆ ಎಚ್ಚರ ಇದ್ರೆ ಮಾತ್ರ ಜ್ಞಾನ ವಸ್ತುಸ್ಥಿತಿಯನ್ನ ಹೋಲುತ್ತೆ. ವಸ್ತುಸ್ಥಿತಿ ಮತ್ತು ಅರಿವು ಎರಡು ಬೇರೆ ಬೇರೆ ಆದಾಗ ಉಪಾಸನೆ ಅನ್ನೋದು ಕೂಡುವುದಿಲ್ಲ. ಈ ಕಾರಣಕ್ಕಾಗಿ ಸರ್ವಭಾವೇನ, ತನ್ನ ಬದುಕಿನ ಕಷ್ಟ ನಷ್ಟಗಳ ಎಲ್ಲಾ ಸ್ಥಿತಿಯಲ್ಲೂ ಭಗವಂತನೇ ತನಗೆ ಮಾದರಿ ದಾರಿ ಅಂತ ಭಾವಿಸುವಷ್ಟು ಎತ್ತರದವನಿಗೆ ಸರ್ವವಿತ್ ಭಜತಿ, ಅವನು ಎಲ್ಲವನ್ನು ತಿಳಿದವನಾಗ್ತಾನೆ, ಎಲ್ಲ ರೀತಿಯಿಂದಲೂ ಭಜಿಸುತ್ತಾನೆ, ಎಲ್ಲ ಕಾಲದಲ್ಲೂ ಅವನ ನೆನಪಿನಲ್ಲಿ ಮುಳುಗುತ್ತಾನೆ. ಈ ರೀತಿಯಾದ ಗುಹ್ಯತಮಂ ಶಾಸ್ತ್ರಂ. ಇದು ಗುಹ್ಯತಮ ಅಂದ್ರೆ ನಮ್ಗೆ ಪ್ರಶ್ನೆ ಬರ್ಬೋದು, ಏನಿದು ಗುಹ್ಯತಮ?
ಗುಹ್ಯತಮ ಅಂದ್ರೆ ಇದನ್ನು ಎಷ್ಟು ಬಿಡಿಸಿ ನೀವು, ಕೆಲವರಿಗೆ ಮೂಲಭೂತ ಸಂಶಯ ಅಂತ ಇರುತ್ತೆ. ನೀವು ಏನ್ ಬಿಡಿಸಿ ಹೇಳಿದ್ರು ಅದರಲ್ಲಿ ಬರೀ ದೋಷನೇ ಕಾಣಿಸ್ತಿರುತ್ತೆ. ದೋಷ ಕಾಣಿಸುತ್ತೆ ಅಂದ್ರೆ ಅದರಲ್ಲಿರುವ ಸತ್ಯವನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಗುಹ್ಯತಮಂ ಇದು ನೀವು ಬಿಡಿಸಿ ಅವರ ತಲೆ ಮೇಲೆ ತೆರೆದಿಟ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಎದುರುಗಡೆಯವರಿಗೆ ಮೂರ್ಖತನ ಇದೆ, ಎದುರುಗಡೆಯವರಿಗೆ ದಡ್ಡತನ ಇದೆ, ಅವರಲ್ಲೇ ಎಲ್ಲ ದೋಷಗಳು ಕಾಣಿಸ್ತವೆ ಅಂತ ಅನಿಸ್ತಾ ಇರುತ್ತೆ. ಇದ ಮುಕ್ತಂ ಇದು ನಾನು ನಿನಗೆ ಬಿಡಿಸಿ ಹೇಳ್ತಾ ಇದ್ದೇನೆ. ಅನಘ ದೋಷ ಇಲ್ಲದವನೇ, ನೀನು ದೋಷ ಇಲ್ಲದಂತೆ ಯಾರ ಮೇಲೂ ದುರ್ಭಾವನೆ ಹೇರದೆ ನೋಡ್ತಾ ಇರಿ ಅಂದ್ರೆ ಮಾತ್ರ ಇದು ನಿನಗೆ ಅರ್ಥ ಆಗತ್ತೆ. ನೀನು ಅವರು ಏನೇ ವಿವರಿಸಿದ್ರು ಕೂಡ ಅದರ ಹಿಂದೆ ಏನೋ ಆಕ್ಷೇಪವೇ ನಿನ್ನೊಳಗೆ ನುಗ್ಗಿ ಬರ್ತಾ ಇದೆ ಅಂದ್ರೆ ಅದು ನಿನಗೆ ತಿಳ್ಕೊಳ್ಳಿಕ್ಕೆ ಇನ್ನೂ ಸಮಯ ಬೇಕಿದೆ ಅಂತ ಅರ್ಥ. ಯಾರು ಈ ಗುಹ್ಯತಮವಾದ ಶಾಸ್ತ್ರವನ್ನ ಬುದ್ಧ್ವಾ ತಿಳಿದು ಸರಿಯಾಗಿ ಅದರ ಹಿನ್ನೆಲೆ ಮುನ್ನೆಲೆಗಳನ್ನ ಅರ್ಥೈಸಿಕೊಳ್ತಾನೋ ಅವನು ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯ, ಮಾಡಲೇಬೇಕಾದ ಕಾರ್ಯವನ್ನು ಮಾಡಿದವನಾಗ್ತಾನೆ. ಅಂದ್ರೆ ಭಗವಂತನ ಪ್ರಜ್ಞೆಯಲ್ಲಿ ಆತನ ಅಂದ್ರೆ ಭಗವತ್ ಪ್ರಜ್ಞೆ ಎನ್ನುವುದು ಸ್ವಚ್ಛವಾಗಿರುತ್ತೆ, ಸ್ಫುಟವಾಗಿರುತ್ತೆ, ಸ್ಥಿರವಾಗಿರುತ್ತೆ. ಅದಕ್ಕೆ ಕೃತಕೃತ್ಯ ಅಂತ ಕರೆಯುವುದು. ಕೃತ್ಯಂ ಕೃತಂ, ಮಾಡ್ಲೇಬೇಕಾದ್ದನ್ನ, ಪಡಿಲೇಬೇಕಾದ್ದನ್ನ, ನೋಡ್ಲೇಬೇಕಾದ್ದನ್ನ, ಕೇಳಲೇಬೇಕಾದ್ದನ್ನ ಯಾರು ನೋಡಿಯೇ ನೋಡಿರ್ತಾನೆ, ಕೇಳಿಯೇ ಕೇಳಿರ್ತಾನೆ, ತಿಳಿದೇ ತಿಳಿದಿರ್ತಾನೆ, ಅವನು ಕೃತ್ಯ ಕೃತ, ಆ ಮಾಡ್ಲೇಬೇಕಾದ ಕೆಲಸ ಮಾಡಿ ಆಯ್ತು ಅಂತ. ಕಿವಿಯಿಂದ ಮಾಡ್ಲೇಬೇಕಾದ್ದು, ಕಣ್ಣಿನಿಂದ ಮಾಡ್ಲೇಬೇಕಾದ್ದು, ಮನಸ್ಸಿನಿಂದ ತಿಳಿಲೇಬೇಕಾದ್ದು, ಹೀಗೆ ಎಲ್ಲವೂ ಕೂಡ ಅವನದ್ದಾಗತ್ತೆ. ಆದ್ರಿಂದ ಅವನು ಬುದ್ಧಿಮಾನ್ ಅಂತ ಅನಿಸ್ತಾನೆ, ಎಲ್ಲವನ್ನು ತಿಳಿದವನಾಗ್ತಾನೆ ಅಂತ ವಿವರ ಕೊಟ್ಟರು. ಈ ಪುಟದ ಕೊನೆಯಲ್ಲಿ ಕೆಳಭಾಗದಲ್ಲಿ ಇದರ ತಾತ್ಪರ್ಯ ಇದೆ. ಅಕ್ಷರಾಕ್ಷರಾತ್ಮನೋ ಯಸ್ಮಾತ್ ಉತ್ತಮಸ್ಸ ಸದಾ ಅನಯೋ ಪುರುಷೋತ್ತಮ ನಾಮ್ನಾತಃ ಪ್ರಸಿದ್ಧೋ ಲೋಕವೇದಯೋ ಇತಿ ನಾರಾಯಣ ಶ್ರುತಿ. ಇಷ್ಟು ಹೊತ್ತು ನಾವು ಕೇಳಿದ ಮಾತುಗಳು ಎಲ್ಲಿದ್ದು ಅಂದ್ರೆ ನಾರಾಯಣ ಶ್ರುತಿ ಇದ್ದು. ಕ್ಷರ ಮತ್ತು ಅಕ್ಷರ ಈ ಎರಡು ತವರದ ಜೀವರಾಶಿಗಳ ನಡುವೆ ಭಗವಂತ ಉತ್ತಮ, ಸದಾ, ಸದಾ ಅಂದ್ರೆ ಯಾವಾಗ್ಲೂ. ಯಾಕೆ ಈ ಶಬ್ದ ಬಳಸಿದ್ರು ಅಂದ್ರೆ ಕೆಲವರಿಗೆ ಈಗ ವ್ಯತ್ಯಾಸ ಇರುತ್ತೆ, ಆಮೇಲೆ ಒಂದಾಗ್ಬಿಡುತ್ತೆ. ಕೆಲವರಿಗೆ ಈಗ ವ್ಯತ್ಯಾಸ ಕಾಣ್ತಾ ಇರುತ್ತೆ, ಈಗ್ಲೂ ಒಂದೇ. ಈ ಎರಡೂ ಅಂಶಗಳು ಕೂಡ ಹೊಂದುವಂತದ್ದಲ್ಲ. ಸದಾ ಯಾವತ್ತಿಗೂ ಕೂಡ ಈ ಕ್ಷರ ಮತ್ತು ಅಕ್ಷರ ತತ್ವಗಳಿಗಿಂತ ಪರಮಾತ್ಮ ಉತ್ತಮನೇ, ಬೇರೆಯೇ. ಅವನು ಯಾವತ್ತೂ ಕೂಡ ಈ ಕ್ಷರ ಮತ್ತು ಅಕ್ಷರಗಳಿಗೆ ಸಮಾನನಾಗುವುದು ಅಥವಾ ಅದಕ್ಕೆ ಹೊಂದಿಕೊಂಡು ಬೇರೆ ಇಲ್ಲದೆ ಒಂದೇ ಆಗುವುದು ಅನ್ನುವ ಪರಿಸ್ಥಿತಿ ಇಲ್ಲ. ಸದಾ ಸಹ ಅನಯೋ ಉತ್ತಮ, ಯಾವಾಗ್ಲೂ ಈ ಎರಡು ತತ್ವಗಳಿಗಿಂತ, ಕ್ಷರ ಮತ್ತು ಅಕ್ಷರ ತತ್ವಗಳಿಗಿಂತ ಮಿಗಿಲಾದವನು. ಅತಃ ಪುರುಷೋತ್ತಮ ನಾಮ್ನಾ ಪ್ರಸಿದ್ಧ, ಆದ್ರಿಂದಾಗಿ ಅವನಿಗೆ ಪುರುಷೋತ್ತಮ ಅನ್ನುವ ಶಬ್ದ. ಇಲ್ಲಾಂದ್ರೆ ಪುರುಷೋತ್ತಮ ಶಬ್ದಕ್ಕೆ ಏನ್ ಅರ್ಥ ಇಲ್ಲ, ಅದು ಕೆಲವು ಕಾಲದ ತನಕ ಮಾತ್ರ ಇರುತ್ತೆ ಪುರುಷೋತ್ತಮ ಶಬ್ದ, ಆಮೇಲೆ ಇರಲ್ಲ. ಎಲ್ಲ ನಾವೇ ಊಹೆ ಮಾಡಿ ಹೇಳುದಾದ್ರೆ ಶಾಸ್ತ್ರ ಇರುವುದು ಯಾಕೆ? ನಮ್ ತಲೆಗೆ ಬಂದದ್ದನ್ನೆಲ್ಲ ತೋಚುವಂತೆ ನಾವು ಹೇಳ್ತೀವಿ ಹಿಂದೆ. ಆದ್ರಿಂದ ನಮ್ಮ ಮಾತಿನ ಹಿನ್ನೆಲೆ, ಅದಕ್ಕೆ ಆಧಾರ ಶಾಸ್ತ್ರ ಇದ್ರೆ ಮಾತ್ರ ಅದು ನಡೆಯುತ್ತೆ. ಅದಕ್ಕೆ ಅತಃ ಈ ಕಾರಣಕ್ಕಾಗಿ ಪುರುಷೋತ್ತಮ ಅನ್ನೋ ಹೆಸರು ಭಗವಂತನಿಗೆ ಕೊಟ್ಟದ್ದು. ಇದು ಲೋಕದಲ್ಲಿ ಮತ್ತು ವೇದದಲ್ಲಿ ಎರಡೂ ಕಡೆ ಪ್ರಸಿದ್ಧ. ನೀವು ಇಲ್ಲ ವೇದದಲ್ಲಿ ಇನ್ನೇನೋ ಹೇಳಿದೆ, ವೇದದಲ್ಲಿ ಇನ್ನೊಂದ್ ಹೇಳಿದೆ, ಲೋಕದ ಮಾತುಗಳಿಗಿಂತ ವೇದ ಮುಖ್ಯ, ಗೊತ್ತು ರೀ, ನನಗೂ ಗೊತ್ತು. ಅದಕ್ಕೆ ನಾನು ನಾರಾಯಣ ಶ್ರುತಿಯನ್ನೇ ಕೊಟ್ಟದ್ದು. ನೀವು ಹೇಳ್ತೀರಿ ಅಂತ ಗೊತ್ತು ಅಲ್ಲ, ಈ ಶ್ರುತಿ ನಮ್ಗೆ ಸಿಗುದಿಲ್ಲ ಅಂದ್ರೆ ಸಿಗುವಂತ ಮಾತುಗಳನ್ನು ಹುಡುಕಿ, ಸಿಗುತ್ತೆ. ನೀವು ಕಣ್ಬಿಟ್ರೆ ಎಲ್ಲಾ ಕಡೆ ಕಾಣಿಸುತ್ತೆ ನನ್ನ ಮಾತುಗಳಲ್ಲಿ. ನೀವು ಎಲ್ಲಾ ಮಾತುಗಳಿಗೆ ನಿಮ್ದೇ ಆದ ಅಭಿಪ್ರಾಯ ಹೇಳ್ತೀರಿ ಅಂದ್ರೆ ಮತ್ ನನ್ ಮಾತನ್ನ ಯಾಕೆ ಹುಡುಕ್ತೀರಿ? ಅದನ್ನೇ ಇಟ್ಟುಕೊಳ್ಳಿ. ನಿಜವಾಗಿಯೂ ನಿಮಗೆ ತತ್ವ ಬೇಕು ಅಂದ್ರೆ ನಾನು ನಿಮಗೆ ಈ ಮಾತುಗಳಿಂದ ಸರಿಯಾದ ತತ್ವವನ್ನ ಬಿಡಿಸಿ ಹೇಳಿದ್ದೇನೆ. ಹೀಗೆ ನಾರಾಯಣ ಶ್ರುತಿಯಲ್ಲಿ ಬಂದ ಮಾತಿನಂತೆ ಲೋಕದಲ್ಲೂ ವೇದದಲ್ಲೂ ಅವನು ಸರ್ವದಾ ಪುರುಷೋತ್ತಮ
ಅದ್ಯಾವುದೋ ಒಂದು ಕಾಲಕ್ಕೆ ಸಂಬಂಧಪಟ್ಟದ್ದು ಹೀಗೊಂದು ತತ್ವ ಜಗತ್ತಿನಲ್ಲಿ ಇಲ್ಲ. ಕೆಲವೆಲ್ಲ ಸಾಮಾನ್ಯ ಆಲೋಚನೆಗಳಿಗೆ ಒದಗುವಂತಹ ಜ್ಞಾನಕ್ಕೆ, ಜೀವಕ್ಕೆ ಒಂದು ಪ್ರಾಮಾಣ್ಯ ಇದೆ. ಆ ಪ್ರಾಮಾಣ್ಯವನ್ನೇ ಒಪ್ಲಿಲ್ಲ ಅಂತಂದ್ರೆ ನೀವ್ ಏನ್ ತಿಳ್ಕೊಂಡ್ರು ತಪ್ಪು, ನಾವು ಹೇಳಿ ತಿಳ್ಕೊಂಡ್ರೆ ಮಾತ್ರ ಸರಿ ಅಂತ ವಾದಿಸಿದ್ರೆ ಆವಾಗ ಶಾಸ್ತ್ರಕ್ಕೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಅಲ್ಲ ವೇದದಲ್ಲಿ ಹೀಗೆ ಹೇಳಿದೆ ಅಲ್ವಾ ಅಂತ. ಅಯ್ಯೋ ಅದೆಲ್ಲ ಅನುವಾದಕ. ಅಲ್ಲ ವೇದದಲ್ಲಿ ಹೀಗ್ ಮಾತಾಡಿದ, ಅಯ್ಯೋ ತತ್ವಾವೇದಕ. ಅಲ್ಲ ವೇದದಲ್ಲಿ ಹೀಗ್ ಬಿಡಿಸಿದ್ಯಲ್ವಾ, ಅದೆಲ್ಲ ಒಂದು ಕಾಲಕ್ಕೆ ಮಾತ್ರ. ಅಲ್ಲ ವೇದದಲ್ಲಿ ಹೀಗೆ, ಆ ವೇದ ನಮ್ಗೆ ಪ್ರಮಾಣ ಅಲ್ಲ ಅಂತ ಹೀಗೆಲ್ಲ ವೇದದ ಮೇಲೆ ಗೂಬೆ ಕೂಡಿಸುವುದಾದ್ರೆ ವೇದಕ್ಕೆ ಏನೂ ಸ್ವಾರಸ್ಯ ಇಲ್ಲ ಅಂತ ಹೇಳಿ ಅದನ್ನ ನಾವು ಯಾವತ್ತೋ ಕೈ ಬಿಡ್ಬೇಕಿತ್ತು. ಆದ್ರೆ ವೇದೋಖಿಲೋ ಧರ್ಮ ಮೂಲಂ, ನಮ್ಮ ಬದುಕಿನ ಎಲ್ಲಾ ಗತಿಗಳಿಗೂ ಕೂಡ ಕಾರಣವಾದದ್ದು ವೇದ ಅಂತ ನಾವು ದೃಢವಾಗಿ ನಂಬಿದವರಾದ್ರಿಂದ ವೇದೋಕ್ತ ಮತ್ತು ವೇದಾನುಸಾರಿಯಾದಂತಹ ಮಾತುಗಳಿಂದ ತಿಳಿಯುವ ಸಂಗತಿಗಳಿಗೆ ನಾವು ಕಣ್ಣಾಗಬೇಕು, ಕಿವಿಯಾಗಬೇಕು, ಹೆಗಲಾಗಬೇಕು. ಆಗ ಮಾತ್ರ ಸತ್ಯ ನಮ್ಮ ಮುಂದೆ ತೆರೆದುಕೊಂಡು ತನ್ನೊಡನೆ ನಮ್ಮನ್ನೂ ಕೂಡ ಎತ್ತರದ ಸ್ಥಿತಿಗೆ ಕರೆದೊಯ್ಯುತ್ತೆ. ಆದ್ರಿಂದಾಗಿ ಇದಕ್ಕೆ ಉಪನಿಷತ್ತು ಅಂತ ಹೆಸರು ಈ ಭಾಗಗಳಿಗೆಲ್ಲ. ಯಾಕೆ ಗೀತೆಗೆ ಔಪನಿಷತ ಪುರುಷ ಅನ್ನುವ ನೆಲೆಯಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ, ಗೀತೆಯ ಹಿಂದೆ ಇಷ್ಟು ಉಪನಿಷತ್ತುಗಳ ಸಾಲಿದೆ. ಗೀತೆಯನ್ನ ಸರಿಯಾಗಿ ಓದಿದ್ರೆ ಉಪನಿಷತ್ತುಗಳಿಂದ ತಿಳಿಯುವ ಸಂಗತಿಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿ ಮತ್ತು ಸ್ಫುಟವಾಗಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅನುಸಂಧಾನಕ್ಕೆ ಬೇಕಿರುವ ಸಂಗತಿಗಳನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಪಡೆಯುವ ಶಕ್ತಿಯನ್ನ ಕೃಷ್ಣ ಕೊಡಲಿ ಅಂತ ಪ್ರಾರ್ಥಿಸಿ ಮುಂದೆ 16ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಅಲ್ಲಿ ಇದಕ್ಕೆ ಮುಖ್ಯವಾಗಿ ದೈವ ಮತ್ತು ಆಸುರ ಅನ್ನೋ ಎರಡು ಸಂಪತ್ತುಗಳ ಪರಿಚಯವನ್ನ, ಅಲ್ಲ ಇದಕ್ಕೆ ವಿರುದ್ಧವಾದ ಅನೇಕ ರೀತಿಯ ಮಾತುಗಳು ಲೋಕದಲ್ಲಿ ಕಾಣಿಸುತ್ತಲ್ವಾ ಅಂದ್ರೆ ಕಾಣಿಸುತ್ತೆ. ಬಹಳ ರುಚಿ ರುಚಿಯಾದ ಮಾತುಗಳು ಕಿವಿಗೆ ಬೀಳುತ್ತಲ್ವಾ ಅಂತ ಬೀಳತ್ತೆ. ಬಹಳ ಅದ್ಭುತವಾದ ಆ ಅಭಿಮಾನಿಗಳ ದಂಡು, ಫ್ಯಾನ್ ಫಾಲೋವರ್ಸು, ಇಂಥ ಶಾಸ್ತ್ರೀಯವಲ್ಲದ ಚಿಂತನೆಗಳಿಗೆಲ್ಲ ಜಗತ್ತಿನಲ್ಲಿ ವ್ಯಾಪ್ತಿ ಇದೆಯಲ್ವಾ ಅಂದ್ರೆ ಇರತ್ತೆ. ಅದು ತತ್ಕಾಲದ ಫಾಲೋವರ್ಸು. ಶಾಶ್ವತವಾಗಿ ಒಂದೇ ಜನ್ಮದಿಂದ ಯಾವುದನ್ನು ತಿಳಿಯುವುದು ಸಾಧ್ಯ ಇಲ್ಲ. ಸಿಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಬಹಳ ಪೂರ್ವ ಪುಣ್ಯದ ಫಲ ಪಾಕ ಆಗಿರ್ಬೇಕು. ಅದು ಏನೇನು ರೀತಿಯ ಸಂಪತ್ತುಗಳಿವೆ, ಆ ಸಂಪತ್ತಿನ ಹಿನ್ನೆಲೆ ಏನು, ಹೇಗೆ ಫಲಿಸತ್ತೆ, ಅದರ ಹಿಂದಿರುವ ತಾಕತ್ತು ಏನು ಅನ್ನೋದನ್ನ ಮುಂದಿನ ಅಧ್ಯಾಯ ಹೇಳುತ್ತೆ. ನಾಳೆ ಇಲ್ಲ, ನಾಳಿದ್ದು ಆ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀಹರಿ ಪ್ರಿಯತಾಂ ಕೃಷ್ಣಾರ್ಪಣಮಸ್ತು.